ಹಲೋ ಡಿಯರ್ ಫ್ರೆಂಡ್ಸ್, ಈ ಪ್ರೀತಿ ಅಂತಕ್ಕಂಥದ್ದು ಯಾವ ವ್ಯಕ್ತಿಗೆ, ಯಾರ ಮೇಲೆ ಮತ್ತು ಯಾವ ಕ್ಷಣದಲ್ಲಿ, ಯಾವ ಪ್ಲೇಸಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇದೇ ರೀತಿಯ ಒಂದು ಪ್ರೇಮದ ಕಥೆಯನ್ನು ರಸ್ಕಿನ್ ಬಾಂಡ್ ಅವರು ದ ನೈಟ್ ಟ್ರೈನ್ ಎಟ್ ದಿಯೋಲಿ ಅಂತಕ್ಕಂತಹ ಒಂದು ಸ್ಟೋರಿಯಲ್ಲಿ ನಮ್ಮ ಕಣ್ಮುಂದೆ ಕಟ್ಟಿಕೊಡ್ತಾ ಇದ್ದಾರೆ. ನೋಡಿ, ಈ ಒಂದು ಸ್ಟೋರಿಯಲ್ಲಿ ನರೇಟರ್ ಏನಿದಾರೋ ಅವರು ಒಂದು ಸಾರಿ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಹುಡುಗಿಯನ್ನ ನೋಡ್ತಾರೆ ಮತ್ತು ಆ ಹುಡುಗಿಯ ಮೇಲೆ ಇವರಿಗೆ ಪ್ರೇಮಾಂಕುರ ಆಗುತ್ತೆ. ಆ ಹುಡುಗಿ ಸಿಗ್ತಾಳೋ ಇಲ್ವೋ ಅಂತಕ್ಕಂಥದ್ದೇ ಈ ಒಂದು ಸ್ಟೋರಿಯ ಸಸ್ಪೆನ್ಸ್ ಆಗಿದೆ. ಬನ್ನಿ ಈ ಒಂದು ಸ್ಟೋರಿಯನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ದೇರ್ ಆರ್ ಸಮ್ ಮೂಮೆಂಟ್ಸ್ ಇನ್ ಲೈಫ್ ದ್ಯಾಟ್ ಆರ್ ನೆವರ್ ಫಾರ್ಗಟನ್. ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಕ್ಷಣಗಳನ್ನು ನಮ್ಮ ಕಡೆಯಿಂದ ಮರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆದಿರ್ತವೆ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಆ ಘಟನೆ ಯಾವುದಾದ್ರೂ ಕೂಡ ಆಗಿರ್ಬೋದು ನಮ್ಮ ಲೈಫಲ್ಲಿ. ಎ ಫೇವ್ರೇಟ್ ಟಾಯ್ ಫ್ರಮ್ ಚೈಲ್ಡ್ಹುಡ್. ಅಂದರೆ ನಾವೆಲ್ಲರೂ ಕೂಡ ಚಿಕ್ಕವರಿದ್ದಾಗ ಒಂದಿಷ್ಟು ಆಟಿಕೆಗಳೊಂದಿಗೆ ಆಟ ಆಡಿರ್ತೇವೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ನಮಗೆ ತುಂಬಾ ಫೇವ್ರೇಟ್ ಆಗಿರುತ್ತೆ. ಅದನ್ನು ನಾವು ಅಷ್ಟೊಂದು ಸುಲಭದಲ್ಲಿ ಮರೆಯೋದಿಲ್ಲ. ಎ ಟೈಮ್ ಆಫ್ ಶೇರ್ಡ್ ಲಾಫ್ಟರ್. ಅಂದರೆ ನಮ್ಮ ಒಂದು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಥವಾ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿಕೊಂಡು ಏನಾದರೂ ಖುಷಿಯ ಕ್ಷಣಗಳನ್ನು, ಅಂದರೆ ಆನಂದದ ಕ್ಷಣಗಳನ್ನು ನಾವು ಕಳೆದಿದ್ರೆ ಅಂತಹ ಒಂದು ಟೈಮನ್ನು ನಾವು ಮರಿಲಿಕ್ಕೆ ಆಗೋದಿಲ್ಲ. ದ ಪೇನ್ ಆಫ್ ಲಾಸ್ಟ್ ಲವ್. ಅಂದರೆ ನಾವು ಯಾರನ್ನಾದರೂ ಪ್ರೀತಿಸಿರ್ತೇವೆ, ಆ ಪ್ರೀತಿ ನಮಗೆ ಸಿಕ್ಕಿರೋದಿಲ್ಲ. ಅಂತಹ ಒಂದು ಘಟನೆಯನ್ನು ಕೂಡ ನಾವು ಲೈಫ್ ಲಾಂಗ್ ನೆನಪಿಟ್ಕೊಳ್ತೇವೆ. ದ ಸೆಂಟ್ ಆಫ್ ಎ ಫ್ಲವರ್. ಒಂದು ಫ್ಲವರ್ ಇರುತ್ತೆ ಮತ್ತು ಅದರ ಒಂದು ಪರ್ಫ್ಯೂಮ್ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾವು ಮರೆಯೋದಿಲ್ಲ. ಸನ್ಲೈಟ್ ಆನ್ ಎ ಡಿಸ್ಟಾಂಟ್ ಮೌಂಟೇನ್ ಟಾಪ್. ಅಂದರೆ ದೂರದಲ್ಲಿರ್ತಕ್ಕಂಥ ಒಂದು ಮೌಂಟೇನ್ಗಳ ಮೇಲೆ ಬಿದ್ದಂತಹ ಒಂದು ಸನ್ಲೈಟ್ ಏನಿರುತ್ತೋ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಅಂತಹ ಒಂದು ದೃಶ್ಯಗಳನ್ನು ನೋಡೋದು ತುಂಬಾ ಅಪರೂಪ. ಸೊ ಆ ರೀತಿಯ ಒಂದು ದೃಶ್ಯವನ್ನು ನಾವೇನಾದರೂ ನೋಡಿದರೆ ಅದನ್ನು ಅಷ್ಟೊಂದು ಸುಲಭವಾಗಿ ಮರೆಯೋದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ, ಅವರ ಒಂದು ಲೈಫಿನ ಇನ್ಸಿಡೆಂಟನ್ನು ಅವ್ರ ಕಡೆಯಿಂದ ಮರೀಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ನೆಕ್ಸ್ಟ್ ಪಾಯಿಂಟಲ್ಲಿ ಅವರು ಹೇಳ್ತಾ ಇದ್ದಾರೆ. ದ ಪ್ಲಾಟ್ಫಾರ್ಮ್ ಆಫ್ ಎ ಸ್ಮಾಲ್ ರೈಲ್ವೆ ಸ್ಟೇಷನ್ ಇನ್ ನಾರ್ಥರ್ನ್ ಇಂಡಿಯಾ ಇನ್ ದ ಸಾಫ್ಟ್ ಕ್ವಾಯಟ್ ಲೈಟ್ ಆಫ್ ಅರ್ಲಿ ಮಾರ್ನಿಂಗ್. ಅಂದರೆ ನಾರ್ಥರ್ನ್ ಇಂಡಿಯಾ ಅಂದರೆ ಉತ್ತರ ಭಾರತದ ಒಂದು ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ ಏನಿರುತ್ತೆ ಅಲ್ಲಿರ್ತಕ್ಕಂತಹ ಒಂದು ಪ್ರಶಾಂತವಾಗಿರ್ತಕ್ಕಂತಹ ಒಂದು ಬೆಳಕನ್ನು, ಅಂದರೆ ಬೆಳಗ್ಗೆ ಏನು ಬೆಳಕು ಬಿದ್ದಿರುತ್ತಲ್ವ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅಂತಹದ್ದನ್ನು ಕೂಡ ಮರೀಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಇವರು ಹೇಳ್ತಾ ಇರತಕ್ಕಂಥದ್ದು ಏನಪ್ಪ ಅಂದರೆ ಅವರ ಒಂದು ಲೈಫಲ್ಲಿ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅದರ ಬಗ್ಗೆ ಅವರು ಲಾಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಅಷ್ಟೊಂದು ಮೆಮೊರೇಬಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆ ರೈಲ್ವೆ ಸ್ಟೇಷನ್ನಲ್ಲಿ ಏನು ನಡೆದಿತ್ತು ಅಂತಕ್ಕಂಥದ್ದನ್ನು ನಾವು ಈ ಒಂದು ಸ್ಟೋರಿಯಲ್ಲಿ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ವೆನ್ ಐ ವಾಸ್ ಎಟ್ ಕಾಲೇಜ್ ಐ ಯೂಸ್ ಟು ಸ್ಪೆಂಡ್ ಮೈ ಸಮ್ಮರ್ ಹಾಲಿಡೇಸ್ ಎಟ್ ಡೆಹರಾ ಎಟ್ ಮೈ ಗ್ರ್ಯಾಂಡ್ ಮದರ್ಸ್ ಪ್ಲೇಸ್. ಅಂದರೆ ಇವರಿಗೆ ಏನು ಕಾಲೇಜ್ಗೆ ಹೋಗ್ತಾ ಇದ್ರಲ್ವ ಇವರಿಗೆ ಒಬ್ಬ ಅಜ್ಜಿ ಇರ್ತಾರೆ. ಅವರು ಡೆಹರಾದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಬೇಸಿಗೆ ಒಂದು ರಜಾ ದಿನಗಳನ್ನು ತಮ್ಮ ಅಜ್ಜಿಯ ಮನೆಯಲ್ಲಿ ಕಳೀತಾ ಇರ್ತಾರೆ. ಐ ಸ್ಟೇಡ್ ದೇರ್ ಇನ್ ದ ಹಿಲ್ಸ್ ಫ್ರಾಮ್ ಅರ್ಲಿ ಮೇ ಅಂಟಿಲ್ ಲೇಟ್ ಇನ್ ಜುಲೈ. ಎಸ್ ನೋಡಿ, ಮೇದಿಂದ ಜುಲೈವರೆಗೂ, ಅಂದರೆ ಮೇ, ಜೂನ್, ಜುಲೈ ಅಂದರೆ 3 ತಿಂಗಳ ಕಾಲ ಅವರು ತಮ್ಮ ಅಜ್ಜಿಯ ಮನೆಯಲ್ಲೇ ವಾಸ ಆಗ್ತಾ ಇರ್ತಾರೆ. ದಿಯೋಲಿ ವಾಸ್ ಎ ಸ್ಮಾಲ್ ಸ್ಟೇಷನ್ ಅಬೌಟ್ 30 miles ಫ್ರಮ್ ಡೆಹರಾ. ಎಸ್, ದಿಯೋಲಿ ಅಂತಕ್ಕಂಥ ಒಂದು ಪ್ಲೇಸ್ ಏನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೋ ಅದು ಡೆಹರಾದಿಂದ ಸುಮಾರು ಎಷ್ಟು ದೂರ ಇರುತ್ತಪ್ಪ ಅಂದರೆ 30 miles 30 ಮೈಲಿಗಳಷ್ಟು ದೂರ ಇರುತ್ತೆ. ಇಟ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ದ ಹೆವಿ ಜಂಗಲ್ಸ್ ಆಫ್ ದ ಇಂಡಿಯನ್ ತೆರೈ ಏರಿಯಾ. ಅಂದರೆ ಆ ಒಂದು ಡೆಹರಾ ಅಂತಕ್ಕಂಥ ಒಂದು ಪ್ಲೇಸ್ ಎಲ್ಲಿದಪ್ಪ ಅಂದರೆ ಏನು ಉತ್ತರ ಭಾರತದಲ್ಲಿ ಹಿಮಾಲಯ ಪರ್ವತಗಳಿದಾವಲ್ವ, ಅಲ್ಲಿ ತುಂಬ ದಟ್ಟವಾಗಿರ್ತಕ್ಕಂತಹ ಅರಣ್ಯ ಇದೆ ಮತ್ತು ಆ ಹಿಮಾಲಯ ಪರ್ವತದ ಕೆಳಭಾಗದಲ್ಲಿ ನಾವು ಅದನ್ನು ತೆರಾಯಿ ಅಂತ ಕರಿತೇವೆ. ಸೊ ಆ ಭಾಗದಲ್ಲಿ ಈ ಒಂದು ಡೆಹರಾ ಅಂತಕ್ಕಂಥದ್ದು ಇದೆ. ದ ಟ್ರೈನ್ ಯೂಸ್ ಟು ರೀಚ್ ದಿಯೋಲಿ ಅಟ್ ಅಬೌಟ್ 5 in the morning. ಅಂದರೆ ಆ ಒಂದು ಟ್ರೈನ್ ಆ ಒಂದು ದಿಯೋಲಿ ಅಂತಕ್ಕಂಥ ಒಂದು ರೈಲ್ವೆ ಸ್ಟೇಷನನ್ನು ಮುಟ್ತಕ್ಕಂತಹ ಟೈಮ್ ಯಾವುದಾಗಿತ್ತಪ್ಪ ಅಂದರೆ 5 in the morning, ಅಂದರೆ ಬೆಳಗಿನ ಒಂದು 5 ಗಂಟೆ ಅಷ್ಟೊತ್ತಿಗೆ ಆ ದಿಯೋಲಿಯನ್ನು ತಲುಪ್ತಾ ಇತ್ತು. ವೆನ್ ದ ಸ್ಟೇಷನ್ ವಾಸ್ ಪೂರ್ಲಿ ಲಿಟ್ ವಿತ್ ಆಯಿಲ್ ಲ್ಯಾಂಪ್ಸ್ ಆ್ಯಂಡ್ ದ ಜಂಗಲ್ ಅಕ್ರಾಸ್ ದ ರೈಲ್ವೆ ಲೈನ್ ವಾಸ್ ಜಸ್ಟ್ ವಿಸಿಬಲ್ ಇನ್ ದ ಅರ್ಲಿ ಲೈಟ್ ಆಫ್ ದ ಡೇ. ಅಂದರೆ ಅಲ್ಲಿ ಕೇವಲ ಸಣ್ಣ ಲ್ಯಾಂಪ್ಗಳನ್ನು ಮಾತ್ರ ಆ ಒಂದು ರೈಲ್ವೆ ಸ್ಟೇಷನಲ್ಲಿ ಹಚ್ಚಿರ್ತಾ ಇದ್ರು. ಆಗ 5 ಗಂಟೆಗೆ ಏನು ಸೂರ್ಯನ ಬೆಳಕು ಇನ್ನೂ ಆಗ್ತಾನೆ ಸ್ವಲ್ಪ ಕಾಣಿಸ್ತಾ ಇರುತ್ತಲ್ವ ಬೆಳಕು, ಆ ಒಂದು ಬೆಳಕಲ್ಲಿನೇ ಸುತ್ತಮುತ್ತ ಇರತಕ್ಕಂಥ ಒಂದು ಅರಣ್ಯವನ್ನ, ಜಂಗಲನ್ನು ನೋಡಬಹುದಾಗಿತ್ತು. ದಿಯೋಲಿ ಓನ್ಲಿ ಹ್ಯಾಡ್ 1 platform, ಎ ವೇಟಿಂಗ್ ರೂಮ್ ಆ್ಯಂಡ್ ಆನ್ ಆಫೀಸ್ ಫಾರ್ ದ ಸ್ಟೇಷನ್ ಮಾಸ್ಟರ್. ಎಸ್, ಆ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಕೇವಲ ಒಂದೇ ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಅದರ ಜೊತೆಗೆ ಒಂದು ವೇಟಿಂಗ್ ರೂಮ್ ಸಹ ಇರುತ್ತೆ. ಅಂದರೆ ಪ್ರಯಾಣಿಕರಿಗೋಸ್ಕರ ವೇಟಿಂಗ್ ಮಾಡಲಿಕ್ಕೆ ಅಂತೇಳಿ ಒಂದು ರೂಮ್ ಇರುತ್ತೆ. ಇನ್ನು ಆ ಒಂದು ಸ್ಟೇಷನ್ ಮಾಸ್ಟರ್ ಏನಿದ್ನಲ್ವ ಅವನಿಗೆ ಅಂತೇಳಿ ಒಂದು ಆಫೀಸಲ್ಲಿ ಇರುತ್ತೆ. ಇಷ್ಟು ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಆನ್ ದ ಪ್ಲಾಟ್ಫಾರ್ಮ್ there was a tea stall,
ಎ ಫ್ರೂಟ್ ಸೆಲ್ಲರ್ ಆ್ಯಂಡ್ ಎ ಫ್ಯೂ ಥಿನ್ ಹಂಗ್ರಿ ಡಾಗ್ಸ್. ಇನ್ನು ಪ್ಲಾಟ್ಫಾರ್ಮ್ ಮೇಲೆ ನಮಗೆ ಕಾಣ್ತಕ್ಕಂತಹ ಅಂಶಗಳು ಯಾವಪ್ಪ ಅಂದರೆ ಒಂದು ಟೀ ಸ್ಟಾಲಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಎ ಫ್ರೂಟ್ ಸೆಲ್ಲರ್ ಅಂದರೆ ಒಬ್ಬ ಹಣ್ಣಿನ ವ್ಯಾಪಾರಿ ಅಲ್ಲಿ ಇದ್ದ. ಅದ್ರ ಜೊತೆಗೆ ಎ ಫ್ಯೂ ಥಿನ್ ಹಂಗ್ರಿ ಡಾಗ್ಸ್ ಅಂದರೆ ತುಂಬ ಹಸಿದಿರ್ತಕ್ಕಂತಹ ಮತ್ತು ತುಂಬ ಬಡಕಲು ಇರತಕ್ಕಂತಹ ನಾಯಿಗಳನ್ನು ನಾವು ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ನೋಡಬಹುದಾಗಿತ್ತು. ನಾಟ್ ಮಚ್ ಎಲ್ಸ್, ಮತ್ತು ಬೇರೆ ಅಲ್ಲಿ ಏನೂ ಇರಲಿಲ್ಲ. Because the train stopped there for only 10 minutes before rushing on into the forests. ಎಸ್, ಆ ಒಂದು ಫಾರೆಸ್ಟ್ ಒಳಗಡೆ ಅಂದರೆ ತನ್ನ ಒಂದು ಪ್ರಯಾಣವನ್ನು ಆ ಒಂದು ಟ್ರೈನ್ ಮುಂದುವರಿಸ್ತಾ ಇತ್ತು. ಕೇವಲ 10 ನಿಮಿಷ ಮಾತ್ರ ಆ ಒಂದು ಸ್ಟೇಷನಲ್ಲಿ ಅದು ಸ್ಟಾಪ್ ಮಾಡ್ತಾ ಇತ್ತು, ಅದಕ್ಕಿಂತ ಹೆಚ್ಚಿನ ನಿಮಿಷ ಅಲ್ಲಿ ಇರ್ತಾ ಇರಲಿಲ್ಲ. ವೈ ಇಟ್ ಸ್ಟಾಪ್ಡ್ ಎಟ್ ಡಿಯೋಲಿ ಐ ಡೋಂಟ್ ನೋ. ಎಸ್, ಯಾವ ಒಂದು ಉದ್ದೇಶದಿಂದ ಆ ಒಂದು ಸ್ಟೇಷನ್ನಲ್ಲಿ ಆ ಟ್ರೈನ್ ಸ್ಟಾಪ್ ಮಾಡ್ತಾ ಇತ್ತು ಅಂತೇಳಿ ನನಗೆ ತಿಳಿದಿಲ್ಲ ಅಂತೇಳಿ ನಮ್ಮ ನರೇಟರ್ ಹೇಳ್ತಾ ಇದ್ದಾರೆ. ನಥಿಂಗ್ ಎವರ್ ಹ್ಯಾಪನ್ ದೇರ್ ಅಂದರೆ ಅಲ್ಲಿ ಯಾವ ಒಂದು ಘಟನೆಯೂ ಕೂಡ ನಡೆದಿರಲಿಲ್ಲ. ನೋ ಬಡಿ ಗಾಟ್ ಆಫ್ ದ ಟ್ರೈನ್ ಆ್ಯಂಡ್ ನೋ ಬಡಿ ಗಾಟ್ ಆನ್. ಎಸ್, ಯಾವುದೇ ಒಬ್ಬ ವ್ಯಕ್ತಿ ಆ ಟ್ರೈನ್ ಒಳಗಡೆನೂ ಹೋಗಿಲ್ಲ ಮತ್ತು ಆ ಟ್ರೈನಿಂದ ಕೆಳಗಡೆನೂ ಇಳಿದಿಲ್ಲ. ಯಾವ ಒಂದು ಉದ್ದೇಶದಿಂದ ಇಲ್ಲಿ ಸ್ಟಾಪ್ ಮಾಡ್ತಾ ಇತ್ತು ನನಗಂತೂ ಗೊತ್ತಿಲ್ಲ. ಬಟ್ ದ ಟ್ರೈನ್ ಆಲ್ವೇಸ್ ಸ್ಟಾಪ್ ದೇರ್ ಎ ಫುಲ್ 10 minutes. ಎಸ್, ಏನೇ ಆದರೂ ಕೂಡ ಒಂದು 10 ನಿಮಿಷಗಳ ಕಾಲ ಆ ಒಂದು ಟ್ರೈನ್ ಅಲ್ಲಿ ಸ್ಟಾಪ್ ಮಾಡ್ತಾ ಇತ್ತು. ಆ್ಯಂಡ್ ದೆನ್ ಎ ಬೆಲ್ ಸೌಂಡೆಡ್, ದ ಗಾಡ್ ಬ್ಲೂ ಹೀಸ್ ವಿಸಿಲ್. ಎಸ್, ನೆಕ್ಸ್ಟ್ ಒಂದು ಸೌಂಡ್ ಬರ್ತಾ ಇದೆ, ಅಂದರೆ ಆ ಗಾರ್ಡ್ ಏನಿದ್ನೋ ಅವನು ವಿಸಿಲನ್ನು ಕೊಡ್ತಾ ಇದ್ದ, ಅಂದರೆ ಆ ಒಂದು ಟ್ರೈನ್ ಮುಂದೆ ಸಾಗಲಿ ಅಂತೇಳಿ ಸಿಗ್ನಲನ್ನು ಕೊಡ್ತಾ ಇದ್ದ. ಆ್ಯಂಡ್ ಸೂನ್ ದಿಯೋಲಿ ವಾಸ್ ಲೆಫ್ಟ್ ಬಿಹೈಂಡ್ ಆ್ಯಂಡ್ ಫಾರ್ ಗಾಟನ್. ಆ ಟ್ರೈನ್ ಮುಂದೆ ಹೋದಾಗೆ ನಮ್ಮ ಒಂದು ನರೇಟರ್ ಏನಿದ್ದಾರೋ ಆ ಒಂದು ಸ್ಟೇಷನನ್ನು ಮರೆತು ಬಿಡ್ತಾರೆ. ಐ ಯೂಸ್ ಟು ವಂಡರ್ ವಾಟ್ ಹ್ಯಾಪನ್ಡ್ ಇನ್ ಡಿಯೋಲಿ ಬಿಹೈಂಡ್ ದ ಸ್ಟೇಷನ್ ವಾಲ್ಸ್. ಎಸ್, ಆ ಒಂದು ರೈಲ್ವೆ ಸ್ಟೇಷನ್ ಏನಿತ್ತು ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ಡಿಯೋಲಿಯಲ್ಲಿ ಯಾವ ರೀತಿಯ ಘಟನೆಗಳು ನಡೀತಾ ಇರಬಹುದು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಒಂದು ನರೇಟರ್ಗೆ ಸ್ವಲ್ಪ ವಂಡರ್ ಅಥವಾ ಅಚ್ಚರಿ ಇದೆ. ಯಾಕಂದರೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಇವರಿಗೆ ತಿಳಿದಿರಲಿಲ್ಲ. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿನೂ ಬಂದಿಲ್ಲ, ಯಾವುದೇ ಒಬ್ಬ ವ್ಯಕ್ತಿನೂ ಆ ಸ್ಟೇಷನಿಂದ ಹೋಗ್ತಾ ಇಲ್ಲ. I always felt sorry for that lonely little platform and for the place that nobody wanted to visit. ಎಸ್, ಯಾವುದೇ ಒಬ್ಬ ವ್ಯಕ್ತಿಯು ಕೂಡ ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡ್ತಾ ಇಲ್ವಲ್ಲ ಅಂತಕ್ಕಂಥ ಒಂದು ಬೇಸರ ಇವರ ಮನಸ್ಸಲ್ಲಿ ಕಾಣ್ತೇವೆ ನಾವು. I decided that one day I would get off the train at Dioli and spend the day there just to please the town. ಎಸ್, ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಇಲ್ಲಿವರೆಗೂ ನಾನು ವಿಸಿಟ್ ಮಾಡಿರೋದನ್ನು ನೋಡೇ ಇಲ್ಲ. ಹಾಗಾಗಿ ನಾನೇ ಏನು ಮಾಡಿಬಿಡ್ತೇನೆ ಅಂದರೆ ಒಂದು ದಿನ ಈ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ಬಿಟ್ಟು ಈ ಸಿಟಿಗೆ ಖುಷಿ ಪಡಲಿ, ಯಾಕೆಂದರೆ ಯಾರೂ ಬಂದಿಲ್ಲ ಅಂತ ಈ ಸಿಟಿಗೆ ಬೇಜಾರಾಗಿಬಿಟ್ಟಿದೆ. ಹಾಗಾಗಿ ನಾನು ಒಂದಿನ ಇಲ್ಲಿ ವಿಸಿಟ್ ಮಾಡ್ತೇನೆ ಅಂಥೇಳಿ ನರೇಟರ್ ಅಂದ್ಕೊಳ್ತಾ ಇದ್ದಾರೆ. I was 18 visiting my grandmother and the night train stopped at Dioli. ಎಸ್, ಇವರು ಸುಮಾರು 18 ವರ್ಷದವರಿದ್ದಾಗ ಒಂದ್ಸಾರಿ ತಮ್ಮ ಅಜ್ಜಿಯ ಮನೆಗೆ ಏನು ಬೇಸಿಗೆ ರಜೆ ಕಳೀಲಿಕ್ಕೆ ಹೋಗ್ತಾ ಇದ್ರಲ್ವ, ಆ ಸಂದರ್ಭದಲ್ಲಿ ಆ ಒಂದು ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಮಾಡ್ತಾ ಇದೆ ಈ ಒಂದು ಡಿಯೋಲಿ ಅಂತಕ್ಕಂತಹ ಸ್ಟೇಷನ್ನಲ್ಲಿ. ಎ ಗರ್ಲ್ ಕೇಮ್ ಡೌನ್ ದ ಪ್ಲಾಟ್ಫಾರ್ಮ್ ಸೆಲ್ಲಿಂಗ್ ಬಾಸ್ಕೆಟ್ಸ್. ಎಸ್, ಆ ಒಂದು ಸಂದರ್ಭದಲ್ಲಿ ಒಂದು ಹುಡುಗಿ ಅಲ್ಲಿಗೆ ಬರ್ತಾಳೆ. ಅವಳು ಒಂದು ಬಾಸ್ಕೆಟ್ಸನ್ನು ಅಂದರೆ ಬುಟ್ಟಿಗಳು ಅಂತ ಕರಿಬೋದು ನಾವು, ಅವುಗಳನ್ನು ಮಾರ್ತಾ ಇವರ ಬಳಿ ಬರ್ತಾಳೆ. It was a cold morning and the girl had a shawl thrown across her shoulders. ಎಸ್, ತುಂಬ ಕೋಲ್ಡ್ ಆಗಿರ್ತಕ್ಕಂತಹ ಮಾರ್ನಿಂಗ್ ಅದಾಗಿದ್ದರಿಂದ ಅವಳು ಏನು ಮಾಡ್ತಾಳೆ, ತನ್ನ ಒಂದು ಭುಜದ ಸುತ್ತಲೂ ಒಂದು ಶಾಲನ್ನು ಹಾಕೊಂಡಿರ್ತಾಳೆ. Her feet were bare and her clothes were whirled, but she was a young girl walking like a queen. ಎಸ್, ಅವಳ ಒಂದು ಕಾಲುಗಳೇನಾಗಿದ್ವೋ ಅವು ಬರಿಗಾಲುಗಳಾಗಿದ್ವು, ಅಂದರೆ ಅವಳು ಚಪ್ಪಲಿಯನ್ನು ಧರಿಸಿರಲಿಲ್ಲ. ಆ್ಯಂಡ್ ಹರ್ ಕ್ಲಾತ್ಸ್ ವರ್ ಓಲ್ಡ್, ಅವಳು ಧರಿಸಿರ್ತಕ್ಕಂತಹ ಬಟ್ಟೆ ಏನಿತ್ತೋ ಅದು ತುಂಬ ಓಲ್ಡ್ ಆಗಿರ್ತಕ್ಕಂತಹ ಕ್ಲಾತ್ ಆಗಿರುತ್ತೆ. ಬಟ್ ಶಿ ವಾಸ್ ಎ ಯಂಗ್ ಗರ್ಲ್, ಬಟ್ ನೋಡಲಿಕ್ಕೆ ಅವಳು ತುಂಬ ಯಂಗ್ ಆಗಿರ್ತಕ್ಕಂಥ ಹುಡುಗಿ ಆಗಿರ್ತಾಳೆ. ಆ್ಯಂಡ್ ಅವಳ ಒಂದು ವಾಕಿಂಗ್ ಸ್ಟೈಲ್ ಯಾವ ರೀತಿ ಇತ್ತು ನೋಡಿ, ವಾಕಿಂಗ್ ಲೈಕ್ ಎ ಕ್ವೀನ್, ಒಬ್ಬ ರಾಣಿನೇ ನಡ್ಕೊಂಡು ಹೋಗ್ತಾ ಇದ್ದಾಳೇನೋ ಅನ್ಬೇಕು, ಆ ರೀತಿ ಅವಳು ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ಲು. ವೆನ್ ಶಿ ಕೇಮ್ ಟು ಮೈ ವಿಂಡೋ ಶಿ ಸ್ಟಾಪ್ಡ್. ಎಸ್, ನಮ್ಮ ಒಂದು ನರೇಟರ್ ಏನು ಆ ಒಂದು ಟ್ರೈನ್ ಒಳಗಡೆ ಕುತ್ಕೊಂಡಿರ್ತಾರೋ ಮತ್ತು ವಿಂಡೋ ಇರುತ್ತಲ್ವ, ಆ ಒಂದು ವಿಂಡೋದ ಬಳಿಗೆ ಬಂದಾಗ ಅವಳು ನಿಂತ್ಕೊಳ್ತಾಳೆ. She saw that I was staring at her, but at first she pretended not to notice. ಎಸ್, ನಾನು ಅವಳನ್ನೇ ನೋಡ್ತಾ ಇದ್ದೇನೆ. ಸ್ಟೇರಿಂಗ್ ಅಂದರೆ ದಿಟ್ಟಿಸಿ ನೋಡೋದು ಅಂತೇಳಿ. ಸೊ ನಾನು ಅವಳನ್ನೇ ದಿಟ್ಟಿಸಿ ನೋಡ್ತೇನೆ ಅಂತಕ್ಕಂಥದ್ದು ಅವಳಿಗೆ ತಿಳಿದಿದ್ರು ಕೂಡ ತನಗೆ ತಿಳಿದಿಲ್ವೇನೋ ಅನ್ನೋ ರೀತಿಯಲ್ಲಿ ಅವಳು ವರ್ತನೆಯನ್ನು ಮಾಡ್ತಾ ಇದ್ಲು. She had a pale skin, shiny black hair and dark troubled eyes. ಎಸ್, ಅವಳ ಮುಖ ನೋಡಲಿಕ್ಕೆ ಪೇಲ್ ಅಂದರೆ ಸಪ್ಪೆ ಆಗಿರ್ತಕ್ಕಂಥ ಒಂದು ಮುಖ ಆಗಿತ್ತು. ಅಂದರೆ ಅವಳೇನು ಬಾಸ್ಕೆಟನ್ನು ಮಾರ್ತಾ ತುಂಬ ದಣಿವಾಗಿರುತ್ತೆ, ಹಾಗಾಗಿ ಶೈನಿ ಬ್ಲ್ಯಾಕ್ ಹೇರ್, ಅವಳ ಒಂದು ಕೂದಲುಗಳು ತುಂಬ ಹೊಳಿತಾ ಇರ್ತವೆ ಮತ್ತು ಬ್ಲ್ಯಾಕ್ ಕಲರಲ್ಲಿ ಇರ್ತವೆ. ಆ್ಯಂಡ್ ಡಾರ್ಕ್ ಟ್ರಬಲ್ಡ್ ಐಸ್. ಎಸ್, ಆ ಒಂದು ಕಣ್ಣುಗಳು ಸಹ ಕಪ್ಪಾಗಿರ್ತವೆ. ಆ್ಯಂಡ್ ದೆನ್ ದೋಸ್ ಐಸ್ ಸರ್ಚಿಂಗ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಮೆಟ್ ಮೈನ್. ಎಸ್, ನೋಡಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆ ಕಡೆ ಈ ಕಡೆ ಸುಮ್ಮನೆ ಹುಡ್ಕಾಡ್ತಾ ಅವಳೇನು ಮಾಡ್ತಾಳೆ ಅಂದರೆ ಯಾರಾದರೂ ಬಾಸ್ಕೆಟ್ಸನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಕಡೆ ಈ ಕಡೆ ಜನರನ್ನು ಹುಡುಕ್ತಾ ನಮ್ಮ ಒಂದು ನರೇಟರ್ ಕಡೆ ಅವಳು ನೋಡ್ತಾಳೆ.
ಶಿ ಸ್ಟುಡ್ ಬೈ ಮೈ ವಿಂಡೋ ಫಾರ್ ಸಮ್ ಟೈಮ್ ಆ್ಯಂಡ್ ನೈದರ್ ಆಫ್ ಅಸ್ ಸೆಡ್ ಎನಿಥಿಂಗ್. ಕೆಲವು ಹೊತ್ತು ಬಂದು ಅವಳು ಏನು ಮಾಡ್ತಾಳೆ, ಆ ವಿಂಡೋದ ಪಕ್ಕದಲ್ಲಿ ಹಾಗೇನೆ ನಿಂತ್ಕೊಳ್ತಾಳೆ. ಇಬ್ಬರು ಕೂಡ ಯಾವುದೇ ಒಂದು ಮಾತುಗಳನ್ನು ಕೂಡ ಆಡೋದಿಲ್ಲ. ಬಟ್ ವೆನ್ ಶಿ ಮೂವ್ಡ್ ಆನ್ ಐ ಫೌಂಡ್ ಮೈ ಸೆಲ್ಫ್ ಲಿವಿಂಗ್ ಮೈ ಸೀಟ್ ಆ್ಯಂಡ್ ಗೋಯಿಂಗ್ ಟು ದ ಡೋರ್. ಅವಳು ಮುಂದೆ ಹೋದ ನಂತರದಲ್ಲಿ ಅಂದರೆ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟು ಅವಳು ಏನು ಮಾಡ್ತಾಳೆ, ಮುಂದೆ ಹೋಗ್ತಾಳೆ. ಆ ನಂತರದಲ್ಲಿ ನಮ್ಮ ನರೇಟರ್ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಕೂತ್ಕೊಂಡಿರ್ತಕ್ಕಂತಹ ಸ್ಥಳದಿಂದ ಎದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ, ಆ ಒಂದು ಡೋರ್ ಕಡೆ ಹೋಗ್ತಾ ಇದ್ದಾರೆ. ಐ ಸ್ಟೆಪ್ಡ್ ಔಟ್ ಆ್ಯಂಡ್ ಸ್ಟುಡ್ ವೇಟಿಂಗ್ ಆನ್ ದ ಪ್ಲಾಟ್ಫಾರ್ಮ್ ಲುಕಿಂಗ್ ದ ಅದರ್ ವೇ ಅವೇ ಫ್ರಮ್ ಹರ್. ಆ ಒಂದು ಟ್ರೈನನ್ನು ಬಿಟ್ಟು ಕೆಳಗಡೆ ಇಳಿತಾ ಇದ್ದಾರೆ ಮತ್ತು ಆ ಹುಡುಗಿ ಏನು ಮುಂದೆ ಹೋಗ್ತಾ ಇದ್ಲಲ್ವ ಅದರ ವಿರುದ್ಧವಾಗಿರ್ತಕ್ಕಂತಹ ದಿಕ್ಕಲ್ಲಿ ಇವರು ಹೋಗ್ತಾರೆ. ಐ ವಾಕ್ಡ್ ಅಕ್ರಾಸ್ ಟು ದ ಟೀ ಸ್ಟಾಲ್. ಅಲ್ಲೊಂದು ಟೀ ಸ್ಟಾಲ್ ಇತ್ತು ಅಂತ ಮೊದಲಿಗೆ ಡಿಸ್ಕಷನ್ ಮಾಡಿದ್ವು. ಆ ಟೀ ಸ್ಟಾಲ್ ಕಡೆ ಇವರು ಹೋಗ್ತಾ ಇದ್ದಾರೆ. ವಾಟರ್ ವಾಸ್ ಬಾಯ್ಲಿಂಗ್ ಓವರ್ ಎ ಸ್ಮಾಲ್ ಫೈರ್ ಬಟ್ ದ ಓನರ್ ಆಫ್ ದ ಸ್ಟಾಲ್ ವಾಸ್ ಬಿಸಿ ಸರ್ವಿಂಗ್ ಟೀ ಸಮ್ವೇರ್ ಆನ್ ದ ಟ್ರೈನ್. ಆ ಒಂದು ಟೀ ಸ್ಟಾಲಲ್ಲಿ ವಾಟರ್ ಮಾತ್ರ ಕುದೀತಾ ಇರುತ್ತೆ, ಬಾಯ್ಲ್ ಆಗ್ತಾ ಇರುತ್ತೆ. ಬಟ್ ಅಲ್ಲಿ ಆ ಒಂದು ಟೀ ಮಾರ್ತಕ್ಕಂತಹ ವ್ಯಕ್ತಿ ಇರೋದಿಲ್ಲ. ಅವನೆಲ್ಲೋಗಿರ್ತಾನೆ ಅಂದರೆ ಟೀಯನ್ನು ಸರ್ವ್ ಮಾಡಲಿಕ್ಕೆ ಅಂತೇಳಿ ಆ ಒಂದು ಟ್ರೈನ್ ಹತ್ರ ಹೋಗಿರ್ತಾನೆ. ದ ಗರ್ಲ್ ಫಾಲೋಡ್ ಮೀ ಟು ದ ಸ್ಟಾಲ್. ಈ ಒಂದು ನಮ್ಮ ನರೇಟರ್ ಏನೊಂದು ಆ ಟೀ ಸ್ಟಾಲ್ ಹತ್ರ ಹೋಗಿ ನಿಂತ್ಕೊಂಡಿರ್ತಾರೋ ಅದನ್ನು ನೋಡಿರ್ತಕ್ಕಂತಹ ಹುಡುಗಿ ಮತ್ತೆ ಇವರ ಬಳಿಗೆ ಬರ್ತಾಳೆ. ಡು ಯು ವಾಂಟ್ ಟು ಬೈ ಎ ಬಾಸ್ಕೆಟ್ ಶಿ ಆಸ್ಕ್ಡ್. ನೀವು ಬಾಸ್ಕೆಟನ್ನು ಪರ್ಚೇಸ್ ಮಾಡ್ತೀರಾ ಅಂತೇಳಿ ಅವಳು ಪ್ರಶ್ನೆಯನ್ನು ಕೇಳ್ತಾಳೆ. ದೇ ಆರ್ ವೆರಿ ಸ್ಟ್ರಾಂಗ್ ಮೇಡ್ ಆಫ್ ದಿಸ್ ಫೈನೆಸ್ಟ್. ನೋಡಿ ಆ ಒಂದು ಬಾಸ್ಕೆಟ್ ಬಗ್ಗೆ ಅವಳು ಕಂಟಿನ್ಯೂ ಆಗಿ ಇನ್ನೂ ಹೇಳ್ತಾ ಇರ್ತಾಳೆ. ಬಟ್ ಅಷ್ಟೊತ್ತಿಗೆ ನಮ್ಮ ಒಂದು ನರೇಟರ್ ಏನು ಹೇಳ್ತಾರೆ ನೋಡಿ, ನೋ ಐ ಸೆಡ್. ನನಗೆ ಈ ಒಂದು ಬಾಸ್ಕೆಟ್ಗಳು ಬೇಡ ಅಂತೇಳಿ ಹೇಳ್ಬಿಡ್ತಾರೆ. ಐ ಡೋಂಟ್ ವಾಂಟ್ ಎ ಬಾಸ್ಕೆಟ್ ಸಡನ್ಲಿ ಫಿಲ್ಡ್ ವಿತ್ ಲೈಟ್. ವಿ ಸೆಡ್ ನಥಿಂಗ್ ಫಾರ್ ಸಮ್ ಟೈಮ್. ಇವರು ಬೇಡ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಕಾಲ ಅವರಿಬ್ಬರು ಹಾಗೇನೆ ಸುಮ್ಮನೆ ನಿಂತ್ಕೊಳ್ತಾರೆ. ಬಟ್ ವಿ ಈಚ್ ನ್ಯೂ ವಾಟ್ ದ ಅದರ್ ವಾಸ್ ಫೀಲಿಂಗ್. ನಾವಿಬ್ಬರು ಕೂಡ ಸುಮ್ಮನೆ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ, ನಮ್ಮ ಫೀಲಿಂಗ್ಸ್ ಏನು ಅಂತಕ್ಕಂಥದ್ದು ಒಬ್ಬರಿಗೊಬ್ಬರಿಗೆ ಅರ್ಥ ಆಯಿತು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಐ ವಾಂಟೆಡ್ ಟು ಪುಟ್ ಹರ್ ಆನ್ ದ ಟ್ರೈನ್ ದೇರ್ ಆ್ಯಂಡ್ ದೆನ್ ಆ್ಯಂಡ್ ಟೇಕ್ ಹರ್ ಅವೇ ವಿತ್ ಮೀ. ಅವಳನ್ನು ನಾನು ಏನು ಮಾಡಬೇಕು, ಈಗ ಟ್ರೈನ್ ಒಳಗಡೆ ಕರ್ಕೊಂಡ್ಬಿಟ್ಟು ನನ್ನ ಜೊತೆ ಇವಳನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದಾರೆ. ಐ ಹೇಟೆಡ್ ದ ಐಡಿಯಾ ಆಫ್ ಹ್ಯಾವಿಂಗ್ ಟು ವಾಚ್ ಹರ್ ಡಿಸಪಿಯರ್ ಇನ್ ಟು ದ ಡಿಸ್ಟನ್ಸ್ ಆಫ್ ಡಿಯೋಲಿ ಸ್ಟೇಷನ್. ಆ ಹುಡುಗಿ ಇದೇ ಒಂದು ಡಿಯೋಲಿ ಸ್ಟೇಷನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೆ ಇಷ್ಟ ಇಲ್ಲ. ಇವಳನ್ನು ಏನಾದರೂ ಮಾಡಿ ನಾನು ಕರ್ಕೊಂಡು ಹೋಗ್ಬಿಡ್ಬೇಕು ನನ್ನ ಜೊತೆಲಿ ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಐ ಟುಕ್ ದ ಬಾಸ್ಕೆಟ್ಸ್ ಫ್ರಮ್ ಹರ್ ಹ್ಯಾಂಡ್ ಆ್ಯಂಡ್ ಪುಟ್ ದೆಮ್ ಡೌನ್ ಆನ್ ದ ಗ್ರೌಂಡ್. ಅವಳ ತಲೆ ಮೇಲಿದ್ದಂತಹ ಬಾಸ್ಕೆಟ್ಸನ್ನು ತೆಗೆದುಕೊಂಡು ಇವರು ಗ್ರೌಂಡ್ ಅಂದರೆ ನೆಲದ ಮೇಲೆ ಇಡ್ತಾ ಇದ್ದಾರೆ. ಶಿ ಪುಟ್ ಔಟ್ ಹರ್ ಹ್ಯಾಂಡ್ ಫಾರ್ ಒನ್ ಆಫ್ ದೆಮ್ ಬಟ್ ಐ ಕಾಟ್ ಹರ್ ಹ್ಯಾಂಡ್ ಆ್ಯಂಡ್ ಹೆಲ್ಡ್ ಇಟ್. ಅವಳು ಇವ್ರೇನು ಮಾಡ್ತಾರೆ, ನರೇಟರ್ ಆ ಒಂದು ಬಾಸ್ಕೆಟ್ಸನ್ನು ಕೆಳಗಡೆ ಇಟ್ಟ ತಕ್ಷಣವೇ ಮತ್ತೆ ಅವಳು ಆ ಒಂದು ಬಾಸ್ಕೆಟ್ಸನ್ನು ತನ್ನ ಕೈಗಳಿಂದ ಹಿಡ್ಕೊಳ್ತಾಳೆ. ಆಗ ನಮ್ಮ ನರೇಟರ್ ಏನು ಮಾಡ್ತಾರೆ, ಅವಳ ಒಂದು ಕೈಯನ್ನು ಹಿಡ್ಕೊಳ್ತಾ ಇದ್ದಾರೆ. ಐ ಹ್ಯಾವ್ ಟು ಗೋ ಟು ಡೆಲ್ಲಿ ಐ ಸೆಡ್. ನಾನೀಗ ಡೆಲ್ಲಿಗೆ ಹೋಗಬೇಕು ಅಂತೇಳಿ ನಮ್ಮ ನರೇಟರ್ ಅವಳಿಗೆ ಹೇಳ್ತಾರೆ. ಶಿ ನಾಡೆಡ್ ಅಂದರೆ ತಲೆಯನ್ನು ಆಡಿಸ್ತಾಳೆ ಇದ್ದಾಳೆ ಅವಳು. ಐ ಡೋಂಟ್ ಹ್ಯಾವ್ ಟು ಗೋ ಎನಿವೇರ್ ಬಟ್ ನಾನು ಮಾತ್ರ ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ ಅಂತಕ್ಕಂತಹ ಮಾತುಗಳನ್ನು ಅವಳು ಹೇಳ್ತಾ ಇದ್ದಾಳೆ. ಅಂದರೆ ಇವಳನ್ನು ಕೂಡ ನನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಏನು ಅನ್ಕೊಳ್ತಾ ಇದ್ದಾರೋ ಮೇ ಬಿ ಅದು ಅವಳಿಗೆ ಅರ್ಥ ಆಗಿರಬೇಕು. ಹಾಗಾಗಿನೇ ಐ ಡು ನಾಟ್ ಹ್ಯಾವ್ ಟು ಗೋ ಎನಿವೇರ್, ನಾನು ಎಲ್ಲಿಗೂ ಹೋಗಬೇಕಾಗಿಲ್ಲ ಅಂತೇಳಿ ಅವಳು ಹೇಳ್ತಾಳೆ. The god blew his whistle for the train to leave. How I hated him for doing that. ಇವರು ಈ ರೀತಿ ಇಬ್ಬರು ಮಾತನಾಡ್ತಾ ಇರಬೇಕಾದ್ರೇ ಆ ಗಾಡ್ ಏನಿದ್ನೋ ಅವನು ಒಂದು ವಿಸಿಲನ್ನು ಹಾಕ್ತಾ ಇದ್ದಾನೆ. ಅಂದರೆ ಆ ಒಂದು ಟ್ರೈನ್ ಮುಂದೆ ಸಾಗಲಿಕ್ಕೆ ಒಂದು ಸಿಗ್ನಲನ್ನು ಅವನು ಕೊಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ನರೇಟರ್ಗೆ ಆ ಒಂದು ಗಾಡ್ ಮೇಲೆ ತುಂಬಾ ಕೋಪ ಬರುತ್ತೆ. ಐ ವಿಲ್ ಕಮ್ ಅಗೇನ್ ಐ ಸೆಡ್ ವಿಲ್ ಯು ಬಿ ಹಿಯರ್. ನಾನು ಮತ್ತೊಂದು ಸಾರಿ ಬರ್ತೇನೆ, ನೀನು ಇಲ್ಲೇ ಇರ್ತೀಯಾ ಅಂತೇಳಿ ಒಂದು ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಶಿ ನಾಡೆಡ್ ಅಗೇನ್, ಮತ್ತೆ ತಲೆ ಹಾಕ್ತಾಳೆ ಅವಳು, ಅಂದರೆ ಎಸ್ ಅಂತೇಳಿ ಒಪ್ಕೊಳ್ತಾ ಇದ್ದಾಳೆ. ಆ್ಯಂಡ್ ಆ್ಯಸ್ ಶಿ ನಾಡೆಡ್ ದ ಬೆಲ್ ರ್ಯಾಂಗ್ ಆ್ಯಂಡ್ ದ ಟ್ರೈನ್ ಸ್ಟಾರ್ಟೆಡ್ ಟು ಮೂವ್. ಅವಳು ತಲೆ ಹಾಕ್ತಿರೋ ಹಾಗೇನೆ ಆ ಒಂದು ಬೆಲ್ ಮತ್ತೆ ರಿಂಗ್ ಆಗುತ್ತೆ ಮತ್ತು ಟ್ರೈನ್ ಮುಂದೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಐ ಹ್ಯಾಡ್ ಟು ಪುಲ್ ಮೈ ಹ್ಯಾಂಡ್ ಅವೇ ಫ್ರಮ್ ದ ಗರ್ಲ್ ಆ್ಯಂಡ್ ರನ್ ಫಾರ್ ದ ಮೂವಿಂಗ್ ಟ್ರೈನ್. ಏನು ಕೈಯನ್ನು ಹಿಡ್ಕೊಂಡಿದ್ರಲ್ವ ಆ ಕೈಯನ್ನು ಬಿಟ್ಟು ಮತ್ತೆ ಆ ಒಂದು ಆಲ್ರೆಡಿ ಮೂವ್ ಆಗಿರ್ತಕ್ಕಂತಹ ಟ್ರೈನನ್ನು ಕ್ಯಾಚ್ ಮಾಡಬೇಕು ಅಂತೇಳಿ ಅವರು ಅಲ್ಲಿಂದ ಓಡ್ತಾರೆ. ದಿಸ್ ಟೈಮ್ ಐ ಡಿಡ್ ನಾಟ್ ಫಾರ್ಗೆಟ್ ಹರ್. ಅಂದರೆ ಮೊದಲಿಗೆಲ್ಲ ಇವರು ಆ ಒಂದು ಡಿಯೋಲನ್ನು ಬಿಟ್ಟು ಮುಂದೆ ಹೋದಾಗೆ ಆ ಇಡೀ ಸ್ಟೇಷನನ್ನೇ ಮರಿತಾ ಇದ್ರು. ಬಟ್ ಈಗ ಇವಳನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ಸಿ ವಾಸ್ ವಿತ್ ಮೀ ಫಾರ್ ದ ರೆಸ್ಟ್ ಆಫ್ ದ ಜರ್ನಿ ಆ್ಯಂಡ್ ಫಾರ್ ಲಾಂಗ್ ಆಫ್ಟರ್ ವರ್ಡ್ಸ್. ಅವರ ಒಂದು ಪ್ರಯಾಣ ಏನಿತ್ತೋ ಆ ಪ್ರಯಾಣ ಮುಗಿಯೋವರೆಗೂ ಕೂಡ ಇವ್ರಿಗೆ ಅವಳ ನೆನಪಿರುತ್ತೆ ಮತ್ತು ಆ ಪ್ರಯಾಣ ಮುಗಿದ ನಂತರವೂ ಕೂಡ ಅವಳ ಒಂದು ನೆನಪು ಇವರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆಲ್ ದಟ್ ಇಯರ್ ಶಿ ವಾಸ್ ಎ ಬ್ರೈಟ್ ಲಿವಿಂಗ್ ಥಿಂಗ್ ಇನ್ ಮೈ ಮೈಂಡ್. ಆ ಇಡೀ ವರ್ಷನೂ ಕೂಡ ಅವಳು ಇವರ ಮನಸ್ಸಿನಲ್ಲಿ ಹಾಗೇನೆ ಇರ್ತಾಳೆ. ಆ್ಯಂಡ್ ವೆನ್ ಕಾಲೇಜ್ ಫಿನಿಶ್ಡ್
ಐ ಪ್ಯಾಕ್ಡ್ ಆ್ಯಂಡ್ ಲೆಫ್ಟ್ ಫಾರ್ ಡೆಹ್ರಾ ಅರ್ಲಿಯರ್ ದ್ಯಾನ್ ಯೂಸುವಲ್. ಎಸ್ ನೋಡಿ, ಈ ಸಾರಿ ಕಾಲೇಜ್ ಮುಗಿದ ತಕ್ಷಣವೇ ಇವರು ತಮ್ಮ ಒಂದು ಬ್ಯಾಗನ್ನು ಪ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಡೆಹ್ರಾ ಅಂದರೆ ಅವರ ಅಜ್ಜಿ ಏನಿದ್ಲಲ್ವ ಅವಳ ಒಂದು ಊರಿಗೆ ಇವರು ಪ್ರಯಾಣವನ್ನು ಆರಂಭಿಸ್ತಾ ಇದ್ದಾರೆ. ನೋಡಿ, ಅವರು ಅಷ್ಟೊಂದು ಅವಸರದಿಂದ ಯಾಕೆ ತಮ್ಮ ಒಂದು ಅಜ್ಜಿಯ ಊರ ಕಡೆ ಹೋಗ್ತಾ ಇದ್ದಾರಪ್ಪ ಅಂದರೆ ಏನು ಆ ಡಿಯೋಲಲ್ಲಿ ಮತ್ತೆ ಆ ಹುಡುಗಿಯನ್ನು ಭೇಟಿ ಮಾಡ್ಬೋದು ಅಂತಕ್ಕಂತಹ ಒಂದೇ ಒಂದು ಆಸೆಯಿಂದಾಗಿ. ಮೈ ಗ್ರ್ಯಾಂಡ್ ಮದರ್ ವುಡ್ ಬಿ ಪ್ಲೀಸ್ಡ್ ಎಟ್ ಮೈ ಈಗರ್ನೆಸ್ ಟು ಸಿ ಹರ್. ಎಸ್, ನಾನು ಈಗ ಬೇಗ ಹೋಗ್ಬಿಟ್ರೆ ನಮ್ಮ ಅಜ್ಜಿ ಏನು ಅನ್ಕೊಳ್ತಾರೆ, ನನ್ನನ್ನು ನೋಡಲಿಕ್ಕೆ ಇವನು ಬೇಗ ಬಂದ್ಬಿಟ್ಟಿದ್ದಾನೆ ಅಂಥೇಳಿ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾರೆ ಅಂಥೇಳಿ ನಮ್ಮ ನರೇಟರ್ ಹೇಳ್ತಾ ಇದ್ದಾರೆ. I was anxious as the train entered Deoli because I was wondering what I should say to the girl and what I should do. ಎಸ್, ಆ ಒಂದು ಡಿಯೋಲಿಯನ್ನು ಟ್ರೈನ್ ಎಂಟರ್ ಮಾಡಿದ ತಕ್ಷಣವೇ ಇವರಿಗೆ ತುಂಬಾ ವರಿ ಆಗುತ್ತೆ. ಯಾಕೆಂದರೆ ಐ ವಾಸ್ ವಂಡರಿಂಗ್ ವಾಟ್ ಐ ಶುಡ್ ಸೇ ಅಂದರೆ ಆ ಹುಡುಗಿ ಬಂದುಬಿಟ್ರೆ ನಾನು ಏನಂತ ಮಾತನಾಡಲಿ ಅವಳ ಜೊತೆ ಮತ್ತು ನಾನು ಏನು ಮಾಡಲಿ ಈಗ ಅಂತಕ್ಕಂಥದ್ದು ಅವ್ರಿಗೆ ಚಿಂತೆ ಆಗಿರುತ್ತೆ. I was determined not to stand helplessly in front of her, unable to speak or express my feelings. ಅಂದರೆ ತುಂಬ ದಿನಗಳಾಗಿರುತ್ತೆ, ಅಂದರೆ ಒಂದು ವರ್ಷನೇ ಕಳೆದು ಹೋಗಿರುತ್ತೆ. ಹಾಗಾಗಿ ಅವಳನ್ನು ಭೇಟಿ ಮಾಡಬೇಕು ಅಂತಕ್ಕಂತಹ ಇವರ ಒಂದು ಆಸೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಇವರಿಗೆ ತುಂಬ ನರ್ವಸ್ ಆಗ್ತಾ ಇದ್ದಾರೆ. ಅನೇಬಲ್ ಟು ಸ್ಪೀಕ್, ಒಂದು ವೇಳೆ ಅವಳು ಮುಂದೆ ಬಂದುಬಿಟ್ರೆ ನನಗೆ ಮಾತನಾಡಲಿಕ್ಕೆ ಆಗುತ್ತೋ ಇಲ್ವೋ, ಆರ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಅಂದರೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಫೀಲಿಂಗ್ಸನ್ನು ಅವಳ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಆಗುತ್ತೋ ಇಲ್ವೋ. ಯಾಕಂದರೆ ಅಷ್ಟೊಂದು ಇವರಿಗೆ ತುಂಬಾ ನರ್ವಸ್ ಆಗಿಬಿಟ್ಟಿದೆ. ಅಂದರೆ ಬಹಳ ದಿನಗಳ ನಂತರ ಅವಳನ್ನು ಭೇಟಿ ಮಾಡ್ತಾ ಇದ್ದಾರಲ್ವ, ಹಾಗಾಗಿ. ದ ಟ್ರೈನ್ ಕೇಮ್ ಟು ಡಿಯೋಲಿ ಆ್ಯಂಡ್ ಐ ಲುಕ್ಡ್ ಅಪ್ ಆ್ಯಂಡ್ ಡೌನ್ ದ ಪ್ಲಾಟ್ಫಾರ್ಮ್ ಬಟ್ ಐ ಕುಡ್ ನಾಟ್ ಸಿ ದ ಗರ್ಲ್ ಎನಿವೇರ್. ಎಸ್, ಆ ಒಂದು ಡಿಯೋಲಿ ಬಂದ ತಕ್ಷಣವೇ ಆ ಹುಡುಗಿಯನ್ನು ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯಿಂದಾಗಿ ಅವ್ರು ಏನು ಮಾಡ್ತಾರೆ, ಲುಕ್ಡ್ ಅಪ್ ಆ್ಯಂಡ್ ಡೌನ್ ದ ಪ್ಲಾಟ್ಫಾರ್ಮ್ ಅಂದರೆ ಆ ಇಡೀ ಪ್ಲಾಟ್ಫಾರ್ಮ್ ತುಂಬ ಇವರು ಹುಡುಕಾಡ್ತಾ ಇದ್ದಾರೆ. ಬಟ್ ಅವಳೆಲ್ಲೂ ಕೂಡ ಇವರ ಕಣ್ಣಿಗೆ ಕಾಣಿಸೋದೇ ಇಲ್ಲ. I opened the door and stepped onto the platform, deeply disappointed and fearing the worst. ಎಸ್, ಇವ್ರು ಏನು ಮಾಡ್ತಾರೆ, ಆ ಕಿಟಕಿಯಿಂದ ನೋಡಿದಾಗ ಅವಳು ಕಾಣೋದಿಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಆ ಒಂದು ಡೋರನ್ನು ಓಪನ್ ಮಾಡಿಬಿಟ್ಟು ಆ ಪ್ಲಾಟ್ಫಾರ್ಮ್ ಮೇಲೆ ಇಳಿತಾ ಇದ್ದಾರೆ ಮತ್ತು ತುಂಬ ನಿರಾಶೆ ಆಗ್ತಾ ಇದೆ ಅವ್ರಿಗೆ. ಯಾಕೆಂದರೆ ಅವಳೆಲ್ಲೂ ಕೂಡ ಅವರ ಕಣ್ಣಿಗೆ ಕಾಣ್ತಾ ಇಲ್ಲ. ಏನು ಕೆಟ್ಟದ್ದಾಗಿರ್ಬೋದು, ಫಿಯರಿಂಗ್ ದ ವರ್ಸ್ಟ್ ಅಂದರೆ ಏನೋ ಒಂದು ಕೆಟ್ಟ ಘಟನೆ ನಡೆದಿದ್ದೇನೋ ಏನೋ ಅಂತಕ್ಕಂತಹ ಒಂದು ಆತಂಕ ಅವರ ಮನಸ್ಸಲ್ಲಿದೆ. ಐ ರ್ಯಾನ್ ಅಪ್ ಟು ದ ಸ್ಟೇಷನ್ ಮಾಸ್ಟರ್ ಆ್ಯಂಡ್ ಸೆಡ್, ಡು ಯು ನೋ ದ ಗರ್ಲ್ ಹೂ ಯೂಸ್ ಟು ಸೆಲ್ ಬಾಸ್ಕೆಟ್ಸ್ ಹಿಯರ್. ಎಸ್, ಇಲ್ಲಿ ಬಾಸ್ಕೆಟ್ಸನ್ನು ಮಾರ್ತಾ ಇದ್ಲಲ್ವಾ ಆ ಹುಡುಗಿ ನಿಮಗೆ ಗೊತ್ತಾ ಅಂತೇಳಿ ಕೇಳ್ತಾರೆ. ನೋ ಐ ಡೋಂಟ್, ಹಿ ರಿಪ್ಲೈಡ್. ನನಗೆ ಗೊತ್ತಿಲ್ಲ ಅಂತೇಳಿ ಸ್ಟೇಷನ್ ಮಾಸ್ಟರ್ ರಿಪ್ಲೈಯನ್ನು ಕೊಡ್ತಾನೆ. ಆ್ಯಂಡ್ ಯು ವುಡ್ ಬೆಟರ್ ಗೆಟ್ ಆನ್ ದ ಟ್ರೈನ್ ಇಫ್ ಯು ಡೋಂಟ್ ವಾಂಟ್ ಟು ಬಿ ಲೆಫ್ಟ್ ಬಿಹೈಂಡ್. ಎಸ್, ಅವನು ಸ್ಟೇಷನ್ ಮಾಸ್ಟರ್ ಒಂದು ಸಜೆಷನನ್ನು ಕೊಡ್ತಾನೆ. ನೀನು ಇಲ್ಲೇ ನಿಂತ್ಕೊಂಡ್ರೆ ಟ್ರೈನ್ ಮುಂದೆ ಹೊರಟೋಗ್ಬಿಡುತ್ತೆ, ನಿನಗೆ ಟ್ರೈನ್ ಬೇಕಪ್ಪ ಅಂದರೆ ಬೇಗ ಹೋಗಿ ಹತ್ಕೋ ಅಂತೇಳಿ ಒಂದು ವಾರ್ನಿಂಗನ್ನು ಕೊಡ್ತಾನೆ. ಬಟ್ ಐ ವಾಕ್ಡ್ ಅಪ್ ಆ್ಯಂಡ್ ಡೌನ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ಸ್ಟೇಡ್ ಪಾಸ್ಟ್ ದ ಸ್ಟೇಷನ್ ಬಿಲ್ಡಿಂಗ್ಸ್. ಎಸ್, ಇವ್ರು ಏನು ಮಾಡ್ತಾರೆ, ಆ ಹುಡುಗಿಗೋಸ್ಕರ ಅಲ್ಲೇನೆ ಹುಡುಕಾಡ್ತಾ ಆ ಕಡೆ ಈ ಕಡೆ ನೋಡ್ತಾರೆ ಮತ್ತು ಆ ಒಂದು ಸ್ಟೇಷನ್ ಬಿಲ್ಡಿಂಗ್ ಏನಿತ್ತು ಅದನ್ನು ಬಿಟ್ಟು ಆಚೆ ಏನಾದರೂ ಕಾಣ್ತಾ ಇದ್ದಾಳೆ ಅಂತೇಳಿ ತುಂಬ ದೂರದಲ್ಲೂ ಕೂಡ ಅವರು ಹುಡುಕಾಡ್ತಾ ಇದ್ದಾರೆ. ಆಲ್ ಐ ಸಾ ವಾಸ್ ಎ ಟ್ರೀ ಆ್ಯಂಡ್ ಎ ಡಸ್ಟಿ ರೋಡ್ ಲೀಡಿಂಗ್ ಇನ್ ಟು ದ ಜಂಗಲ್. ಎಸ್, ಇವ್ರ ಕಣ್ಣಿಗೆ ಕಂಡಿದ್ದು ಕೇವಲ ಒಂದು ಮರ ಇರುತ್ತೆ ಮತ್ತು ಡಸ್ಟಿ ರೋಡ್, ತುಂಬ ಧೂಳು ಹಿಡಿದಿರ್ತಕ್ಕಂಥ ಒಂದು ರಸ್ತೆ ಅಲ್ಲಿ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ರಸ್ತೆ ಒಂದು ಜಂಗಲ್ ಅಥವಾ ಫಾರೆಸ್ಟ್ ಕಡೆ ಹೋಗಿರುತ್ತೆ. ಅದನ್ನು ಬಿಟ್ಟರೆ ಆ ಹುಡುಗಿ ಕಾಣಿಸೋದೇ ಇಲ್ಲ. ವೇರ್ ಡಿಡ್ ದ ರೋಡ್ ಗೋ. ಎಸ್, ಈ ರಸ್ತೆ ಎಲ್ಲಿಗೆ ಹೋಗ್ಬಹುದು. ದ ಟ್ರೈನ್ ವಾಸ್ ಮೂವಿಂಗ್ ಔಟ್ ಆಫ್ ದ ಸ್ಟೇಷನ್. ಎಸ್, ಈ ರೀತಿ ಅವರು ವಿಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿನೇ ಆ ಒಂದು ಟ್ರೈನ್ ಸ್ಟೇಷನನ್ನು ಬಿಟ್ಟು ಮುಂದ್ಗಡೆ ಹೊರಡುತ್ತೆ. ಆ್ಯಂಡ್ ಐ ಹ್ಯಾಡ್ ಟು ರನ್ ಅಪ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ಜಂಪ್ಡ್ ಫಾರ್ ದ ಡೋರ್ ಆಫ್ ಮೈ ಕಂಪಾರ್ಟ್ಮೆಂಟ್. ಎಸ್, ಇನ್ನೊಂದು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಟ್ರೈನನ್ನು ಮಿಸ್ ಮಾಡ್ಕೊಳ್ತೀನಿ ಅಂತಕ್ಕಂಥ ಒಂದು ಭಯದಿಂದ ಇವ್ರು ಏನು ಮಾಡಿಬಿಡ್ತಾರೆ, ಓಡೋಗ್ಬಿಟ್ಟು ತಮ್ಮ ಒಂದು ಕಂಪಾರ್ಟ್ಮೆಂಟ್ ಇರ್ತಕ್ಕಂಥ ಒಂದು ಡೋರಲ್ಲಿ ಇವರು ಜಂಪ್ ಮಾಡಿ ಒಳಗಡೆ ಹೋಗ್ತಾರೆ. ದೆನ್ ಆಸ್ ದ ಟ್ರೈನ್ ಗ್ಯಾದರ್ಡ್ ಸ್ಪೀಡ್ ಐ ಸ್ಯಾಟ್ ಮಿಸರಬಲಿ ಇನ್ ಫ್ರಂಟ್ ಆಫ್ ದ ವಿಂಡೋ. ತುಂಬ ಬೇಸರದಿಂದನೇ, ಅಂದರೆ ಇವರ ಮನಸ್ಸಲ್ಲಿ ತುಂಬ ನೋವು ಇರುತ್ತೆ. ಆ ಒಂದು ನೋವನ್ನು ತುಂಬಿಕೊಂಡು ಇವರು ವಿಂಡೋದ ಪಕ್ಕದಲ್ಲಿ ಕುತ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಒಂದು ಹುಡುಗಿಯನ್ನು ಭೇಟಿಯಾಗಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ವಾಟ್ ಕುಡ್ ಐ ಡೂ ಅಬೌಟ್ ಫೈಂಡಿಂಗ್ ಎ ಗರ್ಲ್ ಐ ಹ್ಯಾಡ್ ಸೀನ್ ಓನ್ಲಿ ಟ್ವೈಸ್. ಕೇವಲ 2 ಬಾರಿ ನಾನೇನು ನೋಡಿ ಮಾತನಾಡಿದ್ದೇನೋ ಅಂಥ ಹುಡುಗಿಯನ್ನು ಯಾವ ರೀತಿ ಹುಡುಕಬೇಕು. ಹೂ ಹ್ಯಾಡ್ ಸೆಡ್ ವೆರಿ ಲಿಟಲ್ ಟು ಮೀ. ಅಂದರೆ ತನ್ನ ಬಗ್ಗೆ ಕೇವಲ ಸ್ವಲ್ಪ ವಿಷಯವನ್ನು ಮಾತ್ರ ಅವಳು ಶೇರ್ ಮಾಡ್ಕೊಂಡಿದ್ದಾಳೆ, ಅಂಥವಳನ್ನು ನಾನು ಯಾವ ರೀತಿ ಹುಡುಕಬೇಕು. ಆ್ಯಂಡ್ ಅಬೌಟ್ ಹೂಮ್ ಐ ನ್ಯೂ ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಎಸ್, ಆ ಹುಡುಗಿಯ ಬಗ್ಗೆ ಏನೇನು ಕೂಡ ನನಗೆ ಗೊತ್ತಿಲ್ಲ, ಅಂದರೆ ಅವಳ ಹೆಸರನ್ನು ಕೂಡ ನಾನು ಕೇಳಿಲ್ಲ. ಅಂಥವಳನ್ನು ಯಾವ ರೀತಿ ಹುಡುಕೋದು ಅಂತಕ್ಕಂಥ ಒಂದು ಚಿಂತೆ ಅವರಿಗೆ ಮನಸ್ಸಲ್ಲಿ ಕಾಡ್ತಾ ಇದೆ. ಬಟ್ ಫಾರ್ ಹೂಮ್ ಐ ಫೆಲ್ಟ್ ಎ ಫಾಂಡ್ನೆಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ದ್ಯಾಟ್ ಐ ಹ್ಯಾಡ್ ನೆವರ್ ಫೆಲ್ಟ್ ಬಿಫೋರ್. ಎಸ್, ಒಂದು ಫಾಂಡ್ನೆಸ್ ಅಂದರೆ ಅವಳ ಮೇಲೆ ಏನು ಪ್ರೀತಿ ಮೂಡಿರುತ್ತಲ್ವ ಅದಿರ್ಬೋದು, ಮತ್ತು ಅವಳನ್ನು ಹುಡುಕ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ಬೋದು. ಇದು ಹಿಂದೆ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ಅನುಭವಕ್ಕೆ ಬಂದಿರಲಿಲ್ಲ. ಸೊ ಅಂತಹ ಒಂದು ಅನುಭವ ಈಗ ಅವರಿಗೆ ಆಗ್ತಾ ಇದೆ.
My grandmother was not pleased with my visit after all because I only stayed at her place for a couple of weeks. ಎಸ್, ಮೊದಲಿಗೆ ಹೋದಾಗ ಇವರು ಸುಮಾರು 3 ತಿಂಗಳುಗಳ ಕಾಲ ಆ ಅಜ್ಜಿ ಮನೆಯಲ್ಲಿ ಇರ್ತಾ ಇದ್ರು. ಬಟ್ ಈಗ ಮಾತ್ರ ಕೇವಲ 2 ವಾರ ಮಾತ್ರ ಅಜ್ಜಿ ಮನೆಯಲ್ಲಿ ಸ್ಟೇ ಆಗಿದ್ದಾರೆ. ಹಾಗಾಗಿ ಅಜ್ಜಿಗೆ ತುಂಬಾನೇ ಬೇಸರ ಆಗ್ತಾ ಇದೆ. Feeling restless and worried, I took the train back, intending to ask further questions of the station master at Deoli. ಎಸ್ ನೋಡಿ, ಕೇವಲ 2 ವಾರ ಯಾಕೆ ತಮ್ಮ ಒಂದು ಅಜ್ಜಿಯ ಮನೆಯಲ್ಲಿ ಇವರು ಉಳ್ಕೊಂಡ್ರು ಅಂದರೆ, ಇವರು ವಾಪಸ್ ಬಂದುಬಿಟ್ಟು ಆ ಒಂದು ಹುಡುಗಿಯ ಬಗ್ಗೆ ಡಿಯೋಲಿಗೆ ಬಂದು ಆ ಒಂದು ಸ್ಟೇಷನ್ ಮಾಸ್ಟರ್ ಹತ್ರ ಹೆಚ್ಚಿನ ಒಂದು ಮಾಹಿತಿಯನ್ನು ಕೇಳಬೇಕು, ಹೆಚ್ಚಿನ ಕ್ವಶನ್ಸ್ಗಳನ್ನು ಕೇಳಿ ಏನಾದರೂ ಮಾಡಿ ಆ ಹುಡುಗಿಯ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಆಸೆ ಇತ್ತಲ್ವ. ಹಾಗಾಗಿನೇ ಅವರು ಕೇವಲ 2 ವಾರದಲ್ಲಿ ತಮ್ಮ ಒಂದು ಅಜ್ಜಿಯ ಮನೆಯನ್ನು ಬಿಟ್ಟು ಹೊರಡ್ತಾರೆ. ಬಟ್ ಎಟ್ ಡಿಯೋಲಿ ದೇರ್ ವಾಸ್ ಎ ನ್ಯೂ ಸ್ಟೇಷನ್ ಮಾಸ್ಟರ್. ಎಸ್, ಇವರು ವಾಪಸ್ ಬಂದಾಗ ಆ ಒಂದು ಸ್ಟೇಷನಲ್ಲಿ ಒಬ್ಬ ನ್ಯೂ ಸ್ಟೇಷನ್ ಮಾಸ್ಟರ್ ಇರ್ತಾನೆ. ದ ಪ್ರೀವಿಯಸ್ ಮ್ಯಾನ್ ಹ್ಯಾಡ್ ಬೀನ್ ಮೂವ್ ಟು ಅನದರ್ ಸ್ಟೇಷನ್. ಎಸ್, ಆ ಮೊದಲಿಗಿದ್ದಂತಹ ಸ್ಟೇಷನ್ ಮಾಸ್ಟರ್ ಬೇರೆ ಒಂದು ಸ್ಟೇಷನ್ಗೆ ವರ್ಗಾವಣೆಯಾಗಿ ಹೋಗಿರ್ತಾನೆ. ಆ್ಯಂಡ್ ದ ನ್ಯೂ ಮ್ಯಾನ್ ಡಿಡೆಂಟ್ ನೋ ಎನಿಥಿಂಗ್ ಅಬೌಟ್ ದ ಗರ್ಲ್ ಹೂ ಸೋಲ್ಡ್ ಬಾಸ್ಕೆಟ್ಸ್. ಎಸ್, ಆ ಒಂದು ನ್ಯೂ ಸ್ಟೇಷನ್ ಮಾಸ್ಟರ್ ಹತ್ರ ಇವರು ವಿಚಾರಣೆ ಮಾಡ್ತಾರೆ. ಬಟ್ ಆ ಒಂದು ನ್ಯೂ ಸ್ಟೇಷನ್ ಮಾಸ್ಟರ್ಗೆ ಯಾವುದೇ ಒಂದು ಮಾಹಿತಿ ಈ ಹುಡುಗಿಯ ಕುರಿತಾಗಿ ಇರೋದೇ ಇಲ್ಲ. I found the owner of the tea stall and asked him if he knew anything about the girl with the baskets. ಎಸ್, ಅಲ್ಲೇ ಇದ್ದಂತಹ ಆ ಟೀ ಸ್ಟಾಲ್ ಓನರ್ ಏನಿದ್ನೋ ಅವನನ್ನು ಇವರು ನೋಡ್ತಾರೆ ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ಆ ಒಂದು ಬಾಸ್ಕೆಟನ್ನು ಮಾರ್ತಕ್ಕಂತಹ ಹುಡುಗಿಯ ಬಗ್ಗೆ ನಿನಗೇನಾದರೂ ಗೊತ್ತಿದೇನಾ, ತಿಳಿದಿದ್ದೇನಾ ಅಂತೇಳಿ ಅವನನ್ನು ಕೇಳ್ತಾರೆ. Yes, there was such a girl here. I remember quite well, he said. But she has stopped coming now. ಎಸ್, ನನಗೆ ಗೊತ್ತಿದೆ, ಅವಳು ಇಲ್ಲಿ ಬರ್ತಾ ಇದ್ಲು ಮೊದಲಿಗೆಲ್ಲ, ಈಗ ಬರ್ತಾ ಇಲ್ಲ ಅಂತೇಳಿ ಅವನು ಹೇಳ್ತಾನೆ. ವೈ, ಐ ಆಸ್ಕ್ಡ್, ವಾಟ್ ಹ್ಯಾಪನ್ ಟು ಹರ್. ಎಸ್, ಯಾಕೆ ಬರ್ತಾ ಇಲ್ಲ ಅವಳು, ಏನಾಯ್ತು ಅವಳಿಗೆ ಅಂತೇಳಿ ನಮ್ಮ ಒಂದು ನರೇಟರ್ ಆ ಒಂದು ಟೀ ಸ್ಟಾಲ್ ಓನರ್ನನ್ನು ಕೇಳ್ತಾರೆ. ಹೌ ಶುಡ್ ಐ ನೋ, ಹಿ ಸೆಡ್. ನನಗೆ ಹೆಂಗಪ್ಪ ಗೊತ್ತಿರಬೇಕು ಅವಳ ಬಗ್ಗೆ. ಶಿ ವಾಸ್ ನಥಿಂಗ್ ಟು ಮೀ. ಎಸ್, ಅವಳಿಗೂ ನನಗೂ ಯಾವುದೇ ಒಂದು ಸಂಬಂಧ ಇಲ್ಲ, ನನಗೆ ಹೆಂಗೆ ಗೊತ್ತಾಗಬೇಕು ಅವಳ ಬಗ್ಗೆ ಮಾಹಿತಿ. ಆ್ಯಂಡ್ ಒನ್ಸ್ ಅಗೇನ್ ಐ ಹ್ಯಾಡ್ ಟು ರನ್ ಫಾರ್ ದ ಟ್ರೈನ್. ಎಸ್, ಆ ರೀತಿಯ ಒಂದು ಟೀ ಓನರ್ ಏನು ರಿಪ್ಲೈ ಕೊಡ್ತಾನೋ, ನೆಕ್ಸ್ಟ್ ಆ ಒಂದು ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಮತ್ತೆ ಇವರು ಅವಸರದಿಂದನೇ ಆ ಒಂದು ಟ್ರೈನನ್ನು ಕ್ಯಾಚ್ ಮಾಡ್ಕೊಳ್ಬೇಕು ಅಂತೇಳಿ ವಾಪಸ್ ಬರ್ತಾರೆ. As Deoli platform slid away, I decided that one day I would have to break my journey there, spend a day in the town, make enquiries and find the girl who had stolen my heart with nothing but a look from her dark, impatient eyes. ತಮ್ಮ ಒಂದು ಟ್ರೈನನ್ನು ಕ್ಯಾಚ್ ಮಾಡಿಕೊಂಡು ಅವರು ಮುಂದೆ ಸಾಗ್ತಾ ಹೋಗ್ತಾರೆ ಮತ್ತು ಈ ಡಿಯೋಲಿ ಪ್ಲೇಸ್ ಹಿಂದೆ ಹಿಂದೆ ಹೋಗುತ್ತೆ. ಆ ಕ್ಷಣದಲ್ಲಿ ಇವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಒಂದಲ್ಲ ಒಂದಿನ ನಾನು ಏನು ಮಾಡ್ತೇನೆ, ಈ ಒಂದು ರೈಲ್ವೆ ಸ್ಟೇಷನ್ ಒಳಗಡೆ ಇಳ್ಕೊಂಡ್ಬಿಡ್ತೇನೆ ಮತ್ತು ಇಳ್ಕೊಂಡು ಇಡೀ ಪಟ್ಟಣದ ತುಂಬ ಅವಳನ್ನು ಹುಡುಕಾಡ್ತೇನೆ. ಮೇಕ್ ಎನ್ಕ್ವೈರೀಸ್ ಅಂದರೆ ಜನರನ್ನು ಪ್ರಶ್ನೆಗಳನ್ನು ಕೇಳ್ತಾನೆ, ಆ ಹುಡುಗಿಯನ್ನು ಅವರೆಲ್ಲಾದರೂ ನೋಡಿದಾರ ಅಂತಕ್ಕಂಥದ್ದನ್ನು. ಆ್ಯಂಡ್ ಫೈಂಡ್ ದ ಗರ್ಲ್ ಹೂ ಹ್ಯಾಡ್ ಸ್ಟೋಲನ್ ಮೈ ಹಾರ್ಟ್ ವಿತ್ ನಥಿಂಗ್ ಬಟ್ ಎ ಲುಕ್ ಫ್ರಮ್ ಹರ್ ಡಾರ್ಕ್ ಇಂಪೇಷಂಟ್ ಐಸ್. ಎಸ್, ಕೇವಲ ಅವಳ ಒಂದು ನೋಟದಿಂದಾನೇ ನನ್ನ ಒಂದು ಮನಸ್ಸನ್ನು ಅವಳು ಗೆದ್ದಿದ್ದಾಳೆ, ನನ್ನ ಹೃದಯವನ್ನು ಕದ್ಬಿಟ್ಟಿದ್ದಾಳೆ. ಆ ಹುಡುಗಿಯ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿ ಅವಳನ್ನು ಈ ಒಂದು ಪಟ್ಟಣದಲ್ಲಿ ಹುಡುಕ್ತೇನೆ ಅಂತಕ್ಕಂಥ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಐ ಚಿಯರ್ಡ್ ಮೈ ಸೆಲ್ಫ್ ಅಪ್ ವಿತ್ ದಿಸ್ ಥಾಟ್ ಡ್ಯೂರಿಂಗ್ ಮೈ ಲಾಸ್ಟ್ ಫ್ಯೂ ಮಂತ್ಸ್ ಇನ್ ಕಾಲೇಜ್. ಎಸ್, ಆ ಒಂದು ಕಾಲೇಜಲ್ಲಿ ಓದ್ತಾ ಇರತಕ್ಕಂತಹ ಕೊನೆ ದಿನಗಳಲ್ಲಿ ಏನಾದರೂ ಮಾಡಿ ನಾನು ಡಿಯೋಲಿಗೆ ಹೋಗಿಬಿಟ್ಟು ಅವಳನ್ನು ಹುಡುಕ್ತೇನೆ ಅಂತಕ್ಕಂಥ ಒಂದು ವಿಚಾರ ಇತ್ತಲ್ವ, ಆ ಒಂದು ವಿಚಾರದಿಂದಾಗಿ ಇವರ ಮನಸ್ಸಿನಲ್ಲಿ ತುಂಬಾ ಖುಷಿ ಮೂಡಿರುತ್ತೆ. I went to Dehra again in the summer, and when in the early hours of the morning the night train came into Deoli station. ಎಸ್, ಇವರು ತಮ್ಮ ಒಂದು ಅಜ್ಜಿಯ ಮನೆಗೆ ಆ ಸಮ್ಮರಲ್ಲಿ ಪ್ರಯಾಣವನ್ನು ಬೆಳೆಸಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಒಂದು ಡಿಯೋಲಿ ಸ್ಟೇಷನ್ಗೆ ಇವರ ಒಂದು ಟ್ರೈನ್ ಬಂದು ಬೆಳಗಿನ ಜಾವ ನಿಂತ್ಕೊಳ್ಳುತ್ತೆ. ಐ ಲುಕ್ಡ್ ಅಪ್ ಆ್ಯಂಡ್ ಡೌನ್ ದ ಪ್ಲಾಟ್ಫಾರ್ಮ್ ಫಾರ್ ಸೈನ್ಸ್ ಆಫ್ ದ ಗರ್ಲ್. ಎಸ್, ಅಲ್ಲೆಲ್ಲಾದರೂ ಆ ಹುಡುಗಿ ಕಾಣ್ತಾಳ, ಯಾವುದಾದ್ರೂ ಸಿಗ್ನಲ್ ಸಿಗುತ್ತಾ ಅಂತೇಳಿ ಆ ಕಡೆ ಈ ಕಡೆ ಅವರು ಹುಡುಕಾಡ್ತಾ ಇದ್ದಾರೆ. ನೋಯಿಂಗ್ ಐ ವುಡಂಟ್ ಫೈಂಡ್ ಹರ್ ಬಟ್ ಹೋಪಿಂಗ್ ಜಸ್ಟ್ ದ ಸೇಮ್. ಎಸ್, ಅವಳು ಸಿಗೋದಿಲ್ಲ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಿರುತ್ತೆ, ಆದರೂ ಕೂಡ ಮನಸ್ಸಲ್ಲಿ ಒಂದು ಹೋಪ್ ಅಂತಕ್ಕಂಥದ್ದು ಇದ್ದೇ ಇರುತ್ತಲ್ವ. ಹಾಗಾಗಿ ಅವರು ಅಲ್ಲೆಲ್ಲ ಹುಡುಕಾಡ್ತಾರೆ. ಸಮ್ ಹೌ ಐ ಕುಡಂಟ್ ಬ್ರಿಂಗ್ ಮೈ ಸೆಲ್ಫ್ ಟು ಬ್ರೇಕ್ ಮೈ ಜರ್ನಿ ಅಟ್ ಡಿಯೋಲಿ. ಎಸ್, ಇವ್ರು ಏನು ಮೊದಲಿಗೆ ಅಂದ್ಕೊಂಡಿದ್ರು ಆ ಒಂದು ಡಿಯೋಲಿಯಲ್ಲಿ ಇಳ್ಕೊಂಡು ನಾನು ಆ ಹುಡುಗಿಯನ್ನು ಹುಡುಕಬೇಕು ಅಂತೇಳಿ, ಅದು ಸಾಧ್ಯ ಆಗೋದಿಲ್ಲ ಅವ್ರಿಗೆ. ಆ್ಯಂಡ್ ಸ್ಪೆಂಡ್ ಎ ಡೇ ದೇರ್ ಅಂದರೆ ಅಲ್ಲೇ ಒಂದಿನ ಉಳ್ಕೋಬೇಕು ಮತ್ತು ಹುಡುಕಬೇಕು ಅಂದ್ಕೊಂಡಿದ್ರಲ್ವ, ಅದು ಸಾಧ್ಯ ಆಗಲಿಲ್ಲ. If this was a film, I thought I would get off the train, solve the mystery and provide a suitable ending for the whole thing. ಒಂದು ವೇಳೆ ಇದು ಫಿಲ್ಮ್ ಆಗಿದ್ರೆ ನಾನೇನು ಮಾಡ್ತಿದ್ದೆ, ಈ ಒಂದು ಟ್ರೈನನ್ನು ಬಿಟ್ಟು ಆಚೆ ಇಳ್ಕೊಂಡು ಈ ಒಂದು ಮಿಸ್ಟರಿ ಅಂದರೆ ಆ ಹುಡುಗಿ ಎಲ್ಲಿದ್ದಾಳೆ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ತಾ ಇದ್ದೆ ಮತ್ತು ಇದಕ್ಕೆ ಒಂದು ಸೂಟೇಬಲ್ ಆಗಿರ್ತಕ್ಕಂತಹ ಒಂದು ಎಂಡಿಂಗನ್ನು ಕೊಡ್ಬೋದಾಗಿತ್ತು ಅಂತೇಳಿ ಅವರು ಮನಸ್ಸಲ್ಲೇ ಅಂದ್ಕೊಳ್ತಾ ಇದ್ದಾರೆ. ಐ ಥಿಂಕ್ ಐ ವಾಸ್ ಅಫ್ರೇಡ್
ಟು ಡೂ ದಿಸ್. ಎಸ್, ಆ ರೀತಿ ಫಿಲ್ಮಲ್ಲಿ ಮಾತ್ರ ಸಾಧ್ಯ, ಈ ರೀತಿ ನೈಜವಾಗಿ ನನ್ನ ಕಡೆಯಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಭಯ ಅವರ ಮನಸ್ಸಲ್ಲಿದೆ. ಐ ವಾಸ್ ಅಫ್ರೇಡ್ ಆಫ್ ಡಿಸ್ಕವರಿಂಗ್ ವಾಟ್ ಹ್ಯಾಡ್ ರಿಯಲಿ ಹ್ಯಾಪನ್ ಟು ದ ಗರ್ಲ್. ಎಸ್, ಆ ಹುಡುಗಿಗೆ ಏನಾಗಿ ಬಿಟ್ಟಿದ್ದೀನೋ ಅಂತಕ್ಕಂಥ ಒಂದು ಆತಂಕ ಇದೆ. ಏನಾದರೂ ಕೆಟ್ಟದ್ದಾಗಿಬಿಟ್ರೆ ಏನು ಮಾಡೋದು ಅಂತಕ್ಕಂಥ ಒಂದು ಭಯ ಅವರ ಮನಸ್ಸಲ್ಲಿದೆ. ಪೆರ್ಹ್ಯಾಪ್ಸ್ ಶಿ ವಾಸ್ ನೋ ಲಾಂಗರ್ ಇನ್ ಡಿಯೋಲಿ. ಎಸ್, ಒಂದು ವೇಳೆ ಅವಳು ಈ ಒಂದು ಡಿಯೋಲಿ ಅಂತಕ್ಕಂತಹ ಒಂದು ಸಿಟಿಲೇ ಇಲ್ಲದೆ ಇರಬಹುದು. ಪೆರ್ಹ್ಯಾಪ್ಸ್ ಶಿ ವಾಸ್ ಮ್ಯಾರಿಡ್, ಪೆರ್ಹ್ಯಾಪ್ಸ್ ಶಿ ಹ್ಯಾಡ್ ಫಾಲನ್ ಇಲ್. ಎಸ್, ಒಂದು ವೇಳೆ ಅವಳಿಗೆ ಮದುವೆನೂ ಕೂಡ ಆಗಿರ್ಬೋದು ಅಥವಾ ಅವಳ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು. ಈ ರೀತಿ ನಾನಾ ವಿಚಾರಗಳು ಅವರ ತಲೆಯಲ್ಲಿ ಬರ್ತವೆ. ಇನ್ ದ ಲಾಸ್ಟ್ ಫ್ಯೂ ಇಯರ್ಸ್ ಐ ಹ್ಯಾವ್ ಪಾಸ್ಡ್ ಥ್ರೂ ಡಿಯೋಲಿ ಮೆನಿ ಟೈಮ್ಸ್. ಅಂದರೆ ಈ ಹಿಂದಿನ ಅನೇಕ ವರ್ಷಗಳಲ್ಲಿ ನಾನು ಈ ಒಂದು ಡಿಯೋಲಿ ಅಂತಕ್ಕಂಥ ಪಟ್ಟಣದ ಮೂಲಕ ಅನೇಕ ಸಾರಿ ಹಾದು ಹೋಗಿದ್ದೇನೆ. ಅಂದರೆ ಅವರು ಅಜ್ಜಿ ಮನೆಗೆ ಹೋಗ್ತಾ ಇದ್ರಲ್ವ, ಹಾಗಾಗಿ. ಆ್ಯಂಡ್ ಐ ಆಲ್ವೇಸ್ ಲುಕ್ ಔಟ್ ಆಫ್ ದ ಟ್ರೈನ್ ವಿಂಡೋ. ಎಸ್, ಆ ರೀತಿ ಆ ಒಂದು ಡಿಯೋಲಿ ಪಟ್ಟಣದ ಮೂಲಕ ಹೋಗ್ತಾ ಇರಬೇಕಾದ್ರೆ ವಿಂಡೋವನ್ನು ಬಿಟ್ಟು ಆಚೆ ಎಷ್ಟೋ ಸಂದರ್ಭದಲ್ಲಿ ನಾನು ಆ ಹುಡುಗಿಗೋಸ್ಕರ ಹುಡುಕಾಡಿದ್ದೇನೆ. ಹಾಫ್ ಎಕ್ಸ್ಪೆಕ್ಟಿಂಗ್ ಟು ಸಿ ದ ಸೇಮ್ ಅನ್ಚೇಂಜ್ಡ್ ಫೇಸ್ ಸ್ಮೈಲಿಂಗ್ ಅಪ್ ಅಟ್ ಮೀ. ಎಸ್, ಏನೂ ಚೇಂಜ್ ಆಗದೆ ಇರತಕ್ಕಂತಹ ಆ ಒಂದು ಮುಖವನ್ನು ನೋಡ್ಬೋದೇನೋ ಅಂತಕ್ಕಂಥ ಒಂದು ಭರವಸೆಯಿಂದ ಆ ವಿಂಡೋವನ್ನು ಬಿಟ್ಟು ಆಚೆ ನಾನು ನೋಡ್ತಾ ಇದ್ದೆ. ಅವಳ ನಗುಮುಖ ಇವರ ಒಂದು ಮನಸ್ಸಲ್ಲಿ ಹಾಗೇನೆ ಕಾಡ್ತಾ ಇದೆ. ಐ ವಂಡರ್ ವಾಟ್ ಹ್ಯಾಪನ್ಸ್ ಇನ್ ಡಿಯೋಲಿ ಬಿಹೈಂಡ್ ದ ಸ್ಟೇಷನ್ ವಾಲ್ಸ್. ಎಸ್, ಆ ಒಂದು ಡಿಯೋಲಿ ಅಂದರೆ ಏನು ಪಟ್ಟಣ ಇತ್ತಲ್ವ, ಅದರ ಹಿಂದ್ಗಡೆ ಏನು ನಡೀತಾ ಇದೆನೋ ಏನೋ ಅಂತಕ್ಕಂತಹ ಒಂದು ಅಚ್ಚರಿ ಇವರ ಮನಸ್ಸಲ್ಲಿ ಹಾಗೆ ಇದೆ. ಯಾಕೆಂದರೆ ಇವ್ರು ಏನು ಅಂದ್ಕೊಂಡಿದ್ರು ಆ ಹುಡುಗಿಗೋಸ್ಕರ ಇಳಿದ್ಬಿಟ್ಟು ಆ ಇಡೀ ಪಟ್ಟಣದಲ್ಲಿ ಹುಡುಕಾಡ್ತೇನೆ ಅಂತೇಳಿ ಅದು ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಏನು ನಡೀತಾ ಇರ್ಬೋದು ಅಲ್ಲಿ ಅಂತಕ್ಕಂಥ ಒಂದು ಅಚ್ಚರಿ ಅವನ ಮನಸ್ಸಲ್ಲಿ ಇದೆ. ಬಟ್ ಐ ವಿಲ್ ನೆವರ್ ಬ್ರೇಕ್ ಮೈ ಜರ್ನಿ ದೇರ್. ಎಸ್, ಯಾವತ್ತಿಗೂ ಕೂಡ ನಾನು ಈ ಒಂದು ಸ್ಟೇಷನಲ್ಲಿ ಇಳ್ಕೊಳ್ಳೋದೇ ಬೇಡ ಅಂತೇಳಿ ಅವರು ಡಿಸೈಡನ್ನು ಮಾಡ್ತಾ ಇದ್ದಾರೆ. ಐ ಪ್ರೆಫರ್ ಟು ಕೀಪ್ ಹೋಪಿಂಗ್ ಆ್ಯಂಡ್ ಡ್ರೀಮಿಂಗ್. ಆ ಹುಡುಗಿಯ ಕುರಿತಾಗಿ ಒಂದು ಕನಸನ್ನು ಕಾಣ್ತಕ್ಕಂಥದ್ದು ಮತ್ತು ಅವಳು ಸಿಗ್ತಾಳೆ ಅಂತಕ್ಕಂಥ ಒಂದು ಭರವಸೆ ಮನಸ್ಸಲ್ಲಿ ಏನಿರುತ್ತೋ ಅದೇ ಚೆನ್ನಾಗಿದೆ. ಆ್ಯಂಡ್ ಲುಕಿಂಗ್ ಔಟ್ ಆಫ್ ದ ವಿಂಡೋ ಅಪ್ ಆ್ಯಂಡ್ ಡೌನ್ ದಟ್ ಲೋನ್ಲಿ ಪ್ಲಾಟ್ಫಾರ್ಮ್. ಆ ಒಂದು ವಿಂಡೋದ ಆಚೆ ಒಂದೇ ಒಂದು ಪ್ಲಾಟ್ಫಾರ್ಮ್ ಏನಿತ್ತೋ ಅಲ್ಲಿ ಹುಡುಕಾಡ್ತಕ್ಕಂಥದ್ದು ಇರ್ಬೋದು. ವೇಟಿಂಗ್ ಫಾರ್ ದ ಗರ್ಲ್ ವಿತ್ ದ ಬಾಸ್ಕೆಟ್ಸ್. ಎಸ್, ಆ ಹುಡುಗಿ ಅಲ್ಲೆಲ್ಲಾದರೂ ಕಾಣಿಸ್ಕೊಳ್ತಾಳೆ ಬಾಸ್ಕೆಟನ್ನು ಹಿಡ್ಕೊಂಡ್ಬಿಟ್ಟು ಅಂತಕ್ಕಂತಹ ಒಂದು ಕನಸನ್ನು ಹೊಂದ್ಬಿಟ್ಟೇನೆ. ಇದೇ ರೀತಿ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸಬೇಕು, ಯಾವತ್ತೂ ಕೂಡ ಈ ಒಂದು ಸ್ಟೇಷನ್ನಲ್ಲಿ ಇಳ್ಕೊಳ್ಳೋದು ಬೇಡ ಅಂತಕ್ಕಂಥ ಒಂದು ನಿರ್ಧಾರವನ್ನು ಅವರ ಮನಸ್ಸಲ್ಲಿ ಅವರು ಅಂದ್ಕೊಳ್ತಾ ಇದ್ದಾರೆ. ಐ ನೆವರ್ ಬ್ರೇಕ್ ಮೈ ಜರ್ನಿ ಎಟ್ ಡಿಯೋಲಿ ಬಟ್ ಐ ಪಾಸ್ ಥ್ರೂ ಆಸ್ ಆಫನ್ ಆಸ್ ಐ ಕ್ಯಾನ್. ಎಸ್, ನೋಡಿ ಇವರೇನು ಮಾಡ್ತಾರೆ, ಯಾವತ್ತಿಗೂ ಕೂಡ ಆ ಒಂದು ಡಿಯೋಲಿಯಲ್ಲಿ ಹೇಳ್ಕೊಳ್ಳೋದೇ ಇಲ್ಲ ಮತ್ತು ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ಆ ಒಂದು ಸ್ಟೇಷನ್ ಮೂಲಕ ಇವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಂದರೆ ನೋಡಿ, ಮೊದಲಿಗಿಂತ ಅಂದರೆ ಸಮ್ಮರಲ್ಲಿ ಮಾತ್ರ ಇವರು ಅಜ್ಜಿ ಮನೆಗೆ ಹೋಗ್ತಾ ಇದ್ರು, ಆ ನಂತರದಲ್ಲಿ ಅನೇಕ ಬಾರಿ ತಮ್ಮ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವಳು ಎಂದಾದರೂ ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ಕಾಣ್ಬೋದು ಅಂತಕ್ಕಂಥ ಒಂದು ಆಸೆಯಿಂದಾಗಿ ಮತ್ತು ಭರವಸೆಯಿಂದಾಗಿ. ಎಸ್ ಡಿಯರ್ ಲರ್ನರ್ಸ್, ಇದೇ ರೀತಿ ಇಂಗ್ಲೀಷ್ ಲೆಸನ್ಸ್ಗಳನ್ನು ನೀವು ಕನ್ನಡದಲ್ಲಿ ಕಲಿಬೇಕಪ್ಪ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ